ಸಮಯಸಾರ ಭಾಗ 83 ಸಮಯಸಾರ ಭಾಗ 83 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 83ರಲ್ಲಿ ಕೇಳ್ತಾ ಇದ್ದೀರಿ. 82 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ನಿನ್ನೆ ನೀವು ಹೋಗೊತ್ತಿಗೆ ಗಾಥಾ ಸಂಖ್ಯೆ 349, 350, 351, 352, 353, 354, 355 ಈ ರೀತಿ 7 ಗಾಥೆಗಳನ್ನು ಹೇಳಿದ್ದಿತ್ತು. ಆದರೆ ಅದರ ಅರ್ಥವನ್ನು ಹೇಳಲಿಕ್ಕಾಗಲ್ಲ, ಸಮಯ ಆಯಿತು ಅಂಥೇಳಿ ನೀವು ನಿನ್ನೆ ಹೋಗಿದ್ದೀರಲ್ವ. ಈಗ ಹಾಗಾದರೆ ಆ 7 ಗಾಥೆಗಳ ಅರ್ಥವನ್ನು ಕೇಳಿರಿ. ಅಂದರೆ ಹಿಂದೆ ಹೇಳಿದ ಭಾಗದ 7 ಗಾಥೆಗಳ ಅರ್ಥ. ಇನ್ನು ಮುಂದೆ ಕೇಳ್ರಿ, ಪ್ರಶ್ನೆ ಉತ್ತರ ಕೇಳ್ರಪ್ಪ. ಅದರದ್ದು ಗಾಥೆಗಳ ಅರ್ಥ. ಸುವರ್ಣಕಾರ ಆದಿ ಕಲಾವಂತರು. ಸುವರ್ಣಕಾರ ಅಂದರೆ ಬಂಗಾರದ ಆಭರಣಗಳನ್ನು ಮಾಡ್ತಾನಲ್ಲ ಅವನು. ಆದಿ ಅಂದ ತಕ್ಷಣ ಇನ್ನಿತರ ಕೆಲಸ ಮಾಡುವವರು ತಿಳ್ಕೊಬೇಕು ಆ ರೀತಿ. ಸುವರ್ಣಕಾರ ಆದಿ ಕಲಾವಂತನು ಆಭರಣ ಆದಿಗಳನ್ನು ಅಂದರೆ ಆಭರಣ ಆದಿಗಳ ಕರ್ಮವನ್ನು ಮಾಡುತ್ತಾನೆ. ಆದರೆ ಅವನು ಆಭರಣ ಆದಿಗಳ ಜೊತೆಗೆ ತನ್ಮಯನಾಗುವುದಿಲ್ಲ. ಅದೇ ಪ್ರಕಾರ ಜೀವಿಯೂ ಸಹ ಕರ್ಮವನ್ನು ಅಂದರೆ ಪುದ್ಗಲ ಕರ್ಮವನ್ನು ಮಾಡುತ್ತಾನೆ. ಆದರೂ ಸಹ ಅದರ ಜೊತೆಗೆ ತನ್ಮಯನಾಗುವುದಿಲ್ಲ. ಹೇಗೆ ಶಿಲ್ಪಿಯು ವಿಶಿಷ್ಟ ಉಪಕರಣಗಳಿಂದ ಮಾಡುತ್ತಾನೆ, ಆದರೆ ಅವನು ಅದರ ಜೊತೆಗೆ ತನ್ಮಯನಾಗುವುದಿಲ್ಲ, ಹಾಗೆಯೇ ಜೀವಿಯೂ ಸಹ ಮನ ವಚನ ಕಾಯ ಆದಿ ಕರಣಗಳಿಂದ ಕರ್ಮವನ್ನು ಮಾಡುತ್ತಾನೆ. ಆದರೂ ಸಹ ಅದರ ಜೊತೆಗೆ ಅವನು ತನ್ಮಯನಾಗುವುದಿಲ್ಲ. ಹೇಗೆ ಶಿಲ್ಪಿಯು ಕರಣಗಳನ್ನು ಗ್ರಹಣ ಮಾಡುತ್ತಾನೆ, ಕರಣ ಅಂದರೆ ಸಾಧನ, ಗೊತ್ತಾಗ್ತಾ ಇದೆಯಲ್ಲ. ಕರಣಗಳನ್ನು ಗ್ರಹಣ ಮಾಡುತ್ತಾನೆ, ಆದರೂ ಸಹ ಅವನು ಅವುಗಳ ಜೊತೆಗೆ ಒಂದಾಗುವುದಿಲ್ಲ. ಅದೇ ಪ್ರಕಾರ ಜೀವಿಯು ಮನ ವಚನ ಕಾಯ ರೂಪ ಕರಣಗಳನ್ನು ಗ್ರಹಿಸುತ್ತಾನೆ, ಆದರೂ ಸಹ ಅದರ ಜೊತೆಗೆ ಅವನು ತನ್ಮಯನಾಗುವುದಿಲ್ಲ. ಹೇಗೆ ಶಿಲ್ಪಿಯು ಆಭರಣ ಆದಿ ಕರ್ಮಗಳ ಫಲವನ್ನು ಭೋಗಿಸುತ್ತಾನೆ, ಆದರೂ ಸಹ ಅವನು ಅದರ ಜೊತೆಗೆ ತನ್ಮಯನಾಗುವುದಿಲ್ಲ, ಹಾಗೆಯೇ ಜೀವಿಯು ಸುಖ ದುಃಖ ಆದಿ ಕರ್ಮ ಫಲಗಳನ್ನು ಭೋಗಿಸುತ್ತಾನೆ, ಆದರೆ ಅವುಗಳ ಜೊತೆಗೆ ಅವನು ತನ್ಮಯನಾಗುವುದಿಲ್ಲ. ಹೀಗೆ ವ್ಯವಹಾರದ ಮಾನ್ಯತೆ ಇದೆ. ಸಂಕ್ಷೇಪದಿಂದ ಇದು ಕಥನ ಇದೆ. ಮತ್ತು ಯಾವುದು ನಿಶ್ಚಯನಯದ ವಚನವಿದೆ ಅದು ತಮ್ಮ ತಮ್ಮ ಪರಿಣಾಮದಿಂದ ಆಗುತ್ತದೆ. ಅದನ್ನು ಹೇಳುತ್ತೇನೆ ಕೇಳು ಎಂದು ಹೇಳುತ್ತಿದ್ದಾರೆ ಆಚಾರ್ಯರು. ಹೇಗೆ ಶಿಲ್ಪಿಯು ತನ್ನ ಪರಿಣಾಮ ಸ್ವರೂಪ ಚೇಷ್ಟಾರೂಪ ಕ್ರಿಯೆಯನ್ನು ಮಾಡುತ್ತಾನೆ, ಆದರೆ ಅವನು ಆ ಚೇಷ್ಟೆಗಳಿಂದ ಭಿನ್ನ ಇಲ್ಲ. ಅದೇ ಪ್ರಕಾರ ಜೀವಿಯೂ ಸಹ ತನ್ನ ಪರಿಣಾಮ ಸ್ವರೂಪ ಚೇಷ್ಟಾರೂಪ ಕಾರ್ಯವನ್ನು ಮಾಡುತ್ತಾನೆ, ಆ ಚೇಷ್ಟಾರೂಪ ಕಾರ್ಯಗಳಿಂದ ತನ್ಮಯನಿದ್ದಾನೆ. ಹೇಗೆ ಕಲಾವಂತನು ಚೇಷ್ಟೆಗಳನ್ನು ಮಾಡುತ್ತಾ ನಿರಂತರ ದುಃಖಿಯಾಗುತ್ತಾನೆ, ಆ ದುಃಖದಿಂದ ಭಿನ್ನ ಇಲ್ಲ, ತನ್ಮಯನಿದ್ದಾನೆ, ಹಾಗೆಯೇ ಚೇಷ್ಟೆಗಳನ್ನು ಮಾಡುತ್ತಾ ಜೀವ ದುಃಖಿ ಆಗುತ್ತಾನೆ. ಇನ್ನು ಮುಂದೆ ಪ್ರಶ್ನೆ 1097. ಹಿಂದೆ ಹೇಳಿದ 7 ಗಾಥೆಗಳ ಟೀಕೆಯ ಅರ್ಥವು ಏನು ಇದೆ? ಉತ್ತರ: ಬಂಗಾರಕಾರನು ಅಂದರೆ ಸುವರ್ಣಕಾರ ಆದಿ ಕಲಾವಂತನು ನಿಶ್ಚಿತವಾಗಿ ಕುಂಡಲ ಆದಿ ಪರದ್ರವ್ಯದ ಪರಿಣಾಮ ಸ್ವರೂಪ ಕಾರ್ಯವನ್ನು ಮಾಡುತ್ತಾನೆ. ವಿಶಿಷ್ಟ ಉಪಕರಣ ರೂಪ ಪರದ್ರವ್ಯದ ಪರಿಣಾಮ ಸ್ವರೂಪ ಕರಣಗಳಿಂದ ಮಾಡುತ್ತಾನೆ. ಆ ಪರದ್ರವ್ಯದ ಪರಿಣಾಮ ಸ್ವರೂಪ ಕರಣ ಅಂದರೆ ಸಾಧನಗಳನ್ನು ಗ್ರಹಣ ಮಾಡುತ್ತಾನೆ. ಕುಂಡಲ ಆದಿಗಳ ಫಲಸ್ವರೂಪ ಧನ ಗ್ರಾಮ ಆದಿ ಪರದ್ರವ್ಯಗಳನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ, ಅವುಗಳನ್ನು ಭೋಗಿಸುತ್ತಾನೆ. ಆದರೂ ಸಹ ಎಲ್ಲವೂ ಭಿನ್ನ ಭಿನ್ನ ಆಗಿವೆ, ಅವನಿಂದ ಭಿನ್ನವೇ ಇವೆ, ಅವುಗಳ ಜೊತೆಗೆ ತನ್ಮಯನಾಗಿಲ್ಲ. ಆದ್ದರಿಂದಲೇ ನಿಮಿತ್ತ ನೈಮಿತ್ತಿಕ ಭಾವದಿಂದ ಅವುಗಳ ಕರ್ತ ಕರ್ಮತ್ವದ ಭೋಕ್ತೃತ್ವದ ಅಂದರೆ ಭೋಗ್ಯತ್ವದ ವ್ಯವಹಾರ ಇದೆ. ಅಂದರೆ ಇಲ್ಲಿ ಭೋಕ್ತ ಭೋಗ್ಯತ್ವದ ವ್ಯವಹಾರ ಇದೆ. ಅದೇ ಪ್ರಕಾರ ಆತ್ಮನೂ ಸಹ
ಪುಣ್ಯ ಪಾಪ ಆದಿ ಪುದ್ಗಲ ದ್ರವ್ಯ ಸ್ವರೂಪ ಕರ್ಮವನ್ನು ಮಾಡುತ್ತಾನೆ. ಮನ ವಚನ ಕಾಯ ಪುದ್ಗಲ ದ್ರವ್ಯ ಸ್ವರೂಪ ಕರಣಗಳಿಂದ ಕರ್ಮವನ್ನು ಮಾಡುತ್ತಾನೆ. ಮನ ವಚನ ಕಾಯ ಪುದ್ಗಲ ದ್ರವ್ಯದ ಪರಿಣಾಮ ಸ್ವರೂಪ ಕರಣಗಳನ್ನು ಗ್ರಹಿಸುತ್ತಾನೆ ಮತ್ತು ಸುಖ ದುಃಖ ಆದಿ ಪುದ್ಗಲ ದ್ರವ್ಯದ ಪರಿಣಾಮ ಸ್ವರೂಪ ಪುಣ್ಯ ಪಾಪ ಆದಿ ಕರ್ಮ ಫಲವನ್ನು ಭೋಗಿಸುತ್ತಾನೆ. ಅವನಿಂದ ಭಿನ್ನ ಮತ್ತು ಅನ್ಯವಿರುವುದರಿಂದ ಅವುಗಳ ಜೊತೆಗೆ ಅವನು ತನ್ಮಯನಾಗುವುದಿಲ್ಲ. ನಿಮಿತ್ತ ನೈಮಿತ್ತಿಕ ಭಾವದಿಂದಲೇ ಕರ್ತ ಕರ್ಮತ್ವ ಭೋಕ್ತ ಭೋಗ್ಯತ್ವದ ವ್ಯವಹಾರ ಇದೆ. ಆ ಕಲಾವಂತನೇ ಮಾಡುವ ಇಚ್ಛೆಯಿಂದ, ಅಂದರೆ ಅದೇ ಕಲಾವಂತ ಆ ಕಲಾವಂತನೇ ಮಾಡುವ ಇಚ್ಛೆಯಿಂದ ತನ್ನ ಹಸ್ತ ಆದಿ ಚೇಷ್ಟಾ ಪರಿಣಾಮ ಸ್ವರೂಪ ಚೇಷ್ಟಮಯ ಕರ್ಮದ ಫಲವನ್ನು ಭೋಗಿಸುತ್ತಾನೆ. ಆ ಪರಿಣಾಮಗಳನ್ನು ಒಂದೇ ದ್ರವ್ಯತ್ವದಿಂದ ಅಭಿನ್ನವಿದ್ದ ಸಲುವಾಗಿ, ಅಂದರೆ ಆ ಪರಿಣಾಮಗಳು ಒಂದೇ ದ್ರವ್ಯತ್ವದಿಂದ ಅಭಿನ್ನವಿದ್ದ ಸಲುವಾಗಿ ಅವುಗಳ ಜೊತೆಗೆ ತನ್ಮಯನಾಗಿರುತ್ತಾನೆ. ಆದ್ದರಿಂದ ಅವುಗಳಲ್ಲಿ ಪರಿಣಾಮ ಪರಿಣಾಮಿ ಭಾವದಿಂದ ಕರ್ತ ಕರ್ಮತ್ವ ಭೋಕ್ತ ಭೋಗ್ಯತ್ವದ ನಿಶ್ಚಯ ಇದೆ. ಹಾಗೆಯೇ ಮಾಡಲು ಇಚ್ಛಿಸುವ ಜೀವಿಯು ತನ್ನ ಉಪಯೋಗದ ಮತ್ತು ಪ್ರದೇಶಗಳ ಚೇಷ್ಟಾರೂಪ ತನ್ನ ಪರಿಣಾಮ ಸ್ವರೂಪ ಕರ್ಮವನ್ನು ಮಾಡುತ್ತಾನೆ ಮತ್ತು ದುಃಖರೂಪ ತನ್ನ ಪರಿಣಾಮದ ಫಲವನ್ನು ಭೋಗಿಸುತ್ತಾನೆ. ಆ ಪರಿಣಾಮವನ್ನು ಒಂದೇ ದ್ರವ್ಯತ್ವದಿಂದ ಒಂದೇ ದ್ರವ್ಯತ್ವದಿಂದ ಅಭಿನ್ನವಿರುವುದರಿಂದ ತನ್ಮಯನಾಗುತ್ತಾನೆ. ಆದ್ದರಿಂದ ಆ ಪರಿಣಾಮಗಳಲ್ಲಿ ಪರಿಣಾಮ ಪರಿಣಾಮಿ ಭಾವದ ಕರ್ತ ಕರ್ಮತ್ವದ ಭೋಕ್ತೃತ್ವದ ನಿಯಮ ಇದೆ. ಇದರೊಳಗಡೆ ಏನಾಗ್ತದೆ? ಕರ್ತ ಕರ್ಮತ್ವದ ಭೋಗ್ಯತ್ವದ ನಿಯಮ ಇದರೊಳಗಡೆ ಇದೆ. ಈಗ ನಿಮಗಿದು ಒಂದು ಸ್ವಲ್ಪ ಕಷ್ಟಕರವಾಗಿ ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ನಿಮಗೆ ಅರ್ಥ ಆದಾಗೆ ನನಗೆ ಯಾಕೋ ಕಾಣ್ತಾ ಇಲ್ಲ. ಈಗ ಒಂದು ಕೆಲಸ ಮಾಡೋಣ, ಹಾಗಾದರೆ ಶಾಸ್ತ್ರದ ಭಾಷೆಯನ್ನು ಬಿಟ್ಟು ಒಂದು ಸ್ವಲ್ಪ ನಿಮ್ಮ ಭಾಷೆ ಒಳಗಡೆ ಹೇಳ್ತೀನಿ ಕೇಳ್ರಿ. ಈಗ ಯಾವುದಾದ್ರೂ ಕಾರ್ಖಾನೆ ಇರಲಿ ಅಥವಾ ಬಂಗಾರ ಮಾಡುವವರು ಇರಲಿ, ಯಾವುದೇ ಕೆಲಸದವರು, ಅಂದರೆ ಈ ಮರದ ಕೆಲಸ ಬಾಗಿಲಿನ ಕೆಲಸ ಎಲ್ಲ ಮಾಡ್ತಾರಲ್ಲ, ಹೌದು, ಅದನ್ನು ಆ ಕೆಲಸವನ್ನು ಮಾಡಬೇಕಿದ್ರೆ ಅವರು ಅನೇಕ ಉಪಕರಣಗಳನ್ನು ಬಳಸ್ತಾರೆ ಅದರಲ್ಲಿ. ಅಂದರೆ ಸುತ್ತಿಗೆ ಇರಲಿ, ಸ್ಕ್ರೂ ಡ್ರೈವರ್ ಇರಲಿ, ಅಥವಾ ಚಾಕು ಉಳಿ ಇಂಥದ್ದು ಯಾವುದು ಇರಲಿ ಉಪಯೋಗ ಮಾಡ್ತಾರಲ್ವ. ಈಗ ಯಾವುದನ್ನು ಸಾಧನವನ್ನು ಬಳಸಿ ಆ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಅದರಿಂದಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಮಾರಿ ಬೇರೆಯವರಿಗೆ ವ್ಯಾಪಾರ ಮಾಡಿ ಅದರಿಂದ ಹಣ ಸಂಪಾದನೆ ಮಾಡಿ ಹೊಲ ಗದ್ದೆ ಮನೆ ಎಲ್ಲ ತಗೊಳ್ತಾರೆ. ಅದನ್ನು ಭೋಗಿಸ್ತೀನಿ ಅಂಥೇಳಿ ಭೋಗಿಸ್ತಾರೆ. ಆದರೆ ಇದು ಎಲ್ಲ ಮಾಡಿದರೂ ಕೂಡ ಅವರು ಅದರ ಜೊತೆಗೆ ತನ್ಮಯ ಆಗುವುದಿಲ್ಲ. ಅಕಸ್ಮಾತ್ ಏನಾದರೂ ಅದರ ಜೊತೆಗೆ ತನ್ಮಯ ಆದರೆ, ಈಗ ಬಾಗಿಲು ಕಿಟಕಿ ಮಾಡುವಂಥ ಮನುಷ್ಯ ಅವನು ಹಾಗಿದ್ರೆ ಬಾಗಿಲು ಕಿಟಕಿ ರೂಪನೇ ಆಗಿ ಹೋಗಬೇಕಾಗಿತ್ತು ಅಲ್ವಾ? ಆ ರೀತಿ ಇಲ್ಲ. ಅನೇಕ ಸಾಧನಗಳನ್ನು ಬಳಸಿ ಅವನು ಆ ಕೆಲಸಗಳನ್ನು ಮಾಡ್ತಾನೆ ಅಲ್ವಾ? ಇದು ನಿಮಗೆ ಗೊತ್ತಿದೆ, ಇದು ನಿಮಗೆ ವ್ಯವಹಾರದಲ್ಲಿ ಗೊತ್ತಿದೆ, ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ನಾನು. ಇನ್ನು ಈಗ ಆ ಕೆಲಸಗಳನ್ನು ಮಾಡಬೇಕಿದ್ರೆ ಯಾವ ಭಾವನೆಗಳನ್ನು ಜೀವ ಮಾಡ್ತಾನೆ ನೋಡ್ರಿ. ಇದು ಹೀಗಾಗಬೇಕು, ಅದು ಹಾಗಾಗಬೇಕು, ಅಯ್ಯೋ ಚೆಲ್ಲಿ ಹೋಯ್ತು, ಹಾಗೆ ಹೀಗೆ ಮಾಡ್ತಾನಲ್ಲ, ಅಯ್ಯೋ ಮುರಿದು ಹೋಯ್ತು, ಅಯ್ಯೋ ತುಂಡಾಯಿತು, ಈ ರೀತಿ ಎಲ್ಲ ಮಾಡ್ತಾನೆ ಅಲ್ವಾ? ಭಾವನೆ ಬೇರೆ 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 ಕೆಲಸ ಮಾಡಬೇಕಾದ್ರೆ ನೀವು ನೋಡ್ತಿರಲ್ಲ, ಅವರು ಯಾವ ರೀತಿ ಭಾವನೆ ಮಾಡಿ ಯಾವ್ಯಾವ ಚೇಷ್ಟೆ ಮಾಡಿ ಕೆಲಸ ಮಾಡ್ತಿರ್ತಾರೆ ಅಲ್ವಾ? ನಿಮ್ಗೆ ಗೊತ್ತಿದೆ ಅಲ್ವಾ? ಈಗ ಅಲ್ಲಿ ಏನು ಆಗ್ತಾ ಇದೆ ಪುದ್ಗಲದಲ್ಲಿ ಕೆಲಸ, ಅದು ಪುದ್ಗಲದ್ದೇ ಇದೆ ಅಂತ ತಿಳ್ಕೊಳ್ರಿ. ಜೀವ ಏನು ಭಾವನೆಗಳನ್ನು ಮಾಡ್ತಿದ್ದಾನೆ ಇಲ್ಲಿ ನೋಡ್ರಿ, ಅದರ ಕರ್ತ ಮಾತ್ರ ಜೀವನೇ ಇದ್ದಾನೆ. ಯಾಕೆ? ಅದು ಕಿಟಕಿ ಬಾಗಿಲು ಬಂಗಾರ ಆದಿಗಳು ಅವಲ್ಲ ಅಲ್ವಾ? ನಿಮಗೆ ಇದು ಸರಳವಾಗಿ ಸಹಜವಾಗಿ ಗೊತ್ತಾಗ್ತದೆ. ಇದು ಅತ್ಯಂತ ಸಾಮಾನ್ಯ ವ್ಯವಹಾರದ ಮಾತು ಇದು ಅಲ್ವಾ? ಇಷ್ಟು ನಿಮಗೆ ಅರ್ಥ ಆಗ್ತದೆ? ಇದು ನಿಮ್ಗೆ ಗೊತ್ತಾಯ್ತಲ್ಲ? ಇದು ನಿಮ್ಗೆ ಸಾಮಾನ್ಯ ಗೊತ್ತಾಯಿತು ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಇರಲಿ, ಹಾಗಾದರೆ ಇನ್ನು ಮುಂದೆ ನೋಡೋಣ. ಪ್ರಶ್ನೆ 1098. ನಿಶ್ಚಯದಿಂದ ಕರ್ಮವು ಯಾವುದು ಇದೆ? ಉತ್ತರ: ನಿಶ್ಚಯದಿಂದ ಪರಿಣಾಮವೇ ಕರ್ಮ ಇದೆ. ಉತ್ತರ ಆಯ್ತಲ್ಲ? ಗೊತ್ತಾಯ್ತಲ್ಲ ಇದು? ಪ್ರಶ್ನೆ 1099. ಪರಿಣಾಮವು ಯಾರಿಗೆ ಆಗುತ್ತದೆ? ಉತ್ತರ: ಪರಿಣಾಮವು ತನ್ನ ಆಶ್ರಯಭೂತ ಪರಿಣಾಮಿಗೆ ಆಗುತ್ತದೆ.
ನಿಂಗೆ ಗೊತ್ತಾಯ್ತಪ್ಪ? ಏನಾರು ಗೊತ್ತಾಯಿತು? ಹಾಂ, ಪ್ರಶ್ನೆ ಏನಪ್ಪ? ಪರಿಣಾಮವು ಯಾರಿಗೆ ಆಗುತ್ತದೆ? ಉತ್ತರ ಕೇಳ್ರಿ. ಪರಿಣಾಮವು ತನ್ನ ಆಶ್ರಯಭೂತ ಪರಿಣಾಮಿಗೆ ಆಗುತ್ತದೆ. ಇದು ಗೊತ್ತಾಯ್ತಲ್ಲ? ಹಾಂ. ಇನ್ನು ಮುಂದೆ ಪ್ರಶ್ನೆ 1,000 ಪ್ರಶ್ನೆ 1,100 ಅಂದರೆ 1,100. ಒಂದು ದ್ರವ್ಯದ ಪರಿಣಾಮಗಳ ಆಶ್ರಯ ಇನ್ನೊಂದು ದ್ರವ್ಯ ಆಗುತ್ತದೆಯೇ? ಉತ್ತರ ಇಲ್ಲ, ಆಗುವುದಿಲ್ಲ. ಪ್ರಶ್ನೆ 1,101. ಕರ್ಮವು ಕರ್ತೃ ಇಲ್ಲದೆ ಆಗುತ್ತದೆಯೇ? ಉತ್ತರ ಇಲ್ಲ, ಆಗುವುದಿಲ್ಲ. ಪ್ರಶ್ನೆ 1,102. ವಸ್ತುವಿನ ಸ್ಥಿತಿಯು ಸದಾ ಒಂದೇ ರೀತಿ ಇರುತ್ತದೆಯೇ? ಉತ್ತರ ಇಲ್ಲ. ಕಾರಣವೇನೆಂದರೆ ವಸ್ತುವು ದ್ರವ್ಯ ಪರ್ಯಾಯ ಸ್ವರೂಪವಾಗಿರುವುದರಿಂದ ಸರ್ವದಾ ನಿತ್ಯತ್ವವು ಬಾಧೆಯುಕ್ತ ಆಗಿದೆ. ಪ್ರಶ್ನೆ 1,103. ಒಂದು ವಸ್ತು ಇನ್ನೊಂದರೊಳಗೆ ಪ್ರವೇಶ ಮಾಡುತ್ತದೆಯೇ? ಉತ್ತರ ಇಲ್ಲ. ಯಾವುದೇ ವಸ್ತು ತನಗೆ ತಾನೇ ಅನಂತ ಶಕ್ತಿಯ ಪ್ರಕಾಶಮಾನ ಇದೆ. ಅಂದರೆ ಇನ್ನೊಂದ್ಸಲ ಕೇಳ್ರಿ, ಇದು ಬಹಳ ಮಹತ್ವಪೂರ್ಣ ಬಿಂದು. ಆದ್ದರಿಂದ ಇನ್ನೊಂದ್ಸಲ ಕೇಳ್ರಿ. ನೋಡಿ, ಇನ್ನೂ ಒಂದು ಸಲ ಹಿಂದೆ ವಿಷಯನ ಕೇಳ್ರಿ ನೀವು, ಯಾಕೆಂದರೆ ಬಹಳ ಮಹತ್ವಪೂರ್ಣ ಬಿಂದುಗಳಾದ್ದರಿಂದ ಇದು ಇಲ್ಲದೇ ಮುಂದೆ ಏನು ಮಾಡೋಕ್ಕಾಗಲ್ಲ ನಮ್ಗೆ. ಹಾಗಾಗಿ ಪ್ರಶ್ನೆ 1,102. ವಸ್ತುವಿನ ಸ್ಥಿತಿಯು ಸದಾ ಒಂದೇ ರೀತಿ ಇರುತ್ತದೆಯೇ? ಉತ್ತರ ಇಲ್ಲ. ಕಾರಣವೇನೆಂದರೆ ವಸ್ತುವು ದ್ರವ್ಯ ಪರ್ಯಾಯ ಸ್ವರೂಪವಾಗಿರುವುದರಿಂದ ಸರ್ವಥಾ ನಿತ್ಯತ್ವವು ಬಾಧೆಯುಕ್ತವಾಗಿದೆ. ಆಯ್ತಲ್ಲ? ಹಾಂ. ಇನ್ನು ಮುಂದೆ ಪ್ರಶ್ನೆ 1,103. ಒಂದು ವಸ್ತು ಇನ್ನೊಂದರೊಳಗೆ ಪ್ರವೇಶ ಮಾಡುತ್ತದೆಯೇ? ಭಾಳ ಮಹತ್ವಪೂರ್ಣ ಬಿಂದು, ಕೇಳ್ರಿ. ಉತ್ತರ ಇಲ್ಲ. ಯಾವುದೇ ವಸ್ತು ತನಗೆ ತಾನೇ ಅನಂತ ಶಕ್ತಿಯಿಂದ ಪ್ರಕಾಶಮಾನ ಇದೆ. ಅಂತಹ ವಸ್ತುವು ಇನ್ನೊಂದು ವಸ್ತುವಿನ ಹೊರಗೆ ಚಲಿಸುತ್ತದೆ. ಆದರೂ ಕೂಡ ಒಂದು ವಸ್ತುವು ಇನ್ನೊಂದು ವಸ್ತುವಿನ ಒಳಗೆ ಪ್ರವೇಶ ಮಾಡುವುದಿಲ್ಲ, ಏಕೆಂದರೆ ಎಲ್ಲ ವಸ್ತುಗಳು ತಮ್ಮ ತಮ್ಮ ಸ್ವಭಾವದಲ್ಲಿ ನಿಶ್ಚಿತವಾಗಿವೆ. ಇದು ನಿಮಗೆ ಗೊತ್ತಾಯಿತು? ಯಾಕೆಂದರೆ ಭಾರಿ ಇಷ್ಟು ಮಹತ್ವಪೂರ್ಣ ಬಿಂದುಗಳು ಇವು. ಇದು ನಿಮಗೆ ಸ್ವಲ್ಪ ಗೊತ್ತಾದರೂ ಕೂಡ ನಿಮಗೆ ಬಹಳ ಶಾಸ್ತ್ರಗಳು ಗೊತ್ತಾಗ್ತವೆ ಈ ವಿಷಯದಲ್ಲಿ. ಇದು ಒಂದೇ, ಇಷ್ಟೇ ವಿಷಯ ಗೊತ್ತಾದರೆ ಸಾಕು ನಿಮಗೆ ಅಂದರೆ ಬಹಳ ಶಾಸ್ತ್ರಗಳು ಗೊತ್ತಾಗ್ತವೆ. ಆದರೆ ಇದು ಗೊತ್ತಾಗುವುದೇ ಕಠಿಣ ಅನಿಸ್ತಾ ಇದೆ ನನಗೆ ಯಾಕೋನು. ಹಾಗಾದರೆ ಪ್ರಶ್ನೆಯನ್ನು, ಉತ್ತರವನ್ನು ಇನ್ನೊಂದ್ಸಲ ಕೇಳ್ತೀರಿ ಪ್ರಶ್ನೆಯನ್ನು. ಒಂದು ವಸ್ತು ಇನ್ನೊಂದರೊಳಗೆ ಪ್ರವೇಶ ಮಾಡುತ್ತದೆಯೇ? ಉತ್ತರ ಇಲ್ಲ. ಯಾವುದೇ ವಸ್ತುವು ತನಗೆ ತಾನೇ ಅನಂತ ಶಕ್ತಿ, ಅದು ಯಾವುದೇ ವಸ್ತು ಇರಲಿ ಬೇಕಾರೆ, ತನಗೆ ತಾನೇ ಅನಂತ ಶಕ್ತಿಯ ಪ್ರಕಾಶಮಾನದಿಂದ ಯುಕ್ತ ಇದೆ ಅದು. ಅಂತಹ ವಸ್ತುವು ಇನ್ನೊಂದು ವಸ್ತುವಿನ ಹೊರಗೆ ಚಲಿಸುತ್ತದೆ. ಆದರೂ ಕೂಡ ಒಂದು ವಸ್ತುವು ಇನ್ನೊಂದು ವಸ್ತುವಿನ ಒಳಗೆ ಪ್ರವೇಶ ಮಾಡುವುದಿಲ್ಲ, ಏಕೆಂದರೆ ಎಲ್ಲ ವಸ್ತುಗಳು ತಮ್ಮ ತಮ್ಮ ಸ್ವಭಾವದಿಂದ ನಿಶ್ಚಿತವಾಗಿವೆ. ನೋಡಿ, ಈಗ ಅಕಸ್ಮಾತ್ ಒಂದು ಇದರಲ್ಲಿ ಈ ವಿಷಯ ನಿಲ್ಲಿಸಿ ಸ್ವಲ್ಪ ಬೇರೆ ವಿಷಯ ನಾನು ನಿಮ್ಗೆ ಹೇಳ್ತೀನಿ. ಈಗ ಹಾಲು ಇರ್ತದಲ್ಲ, ಹಾಲು, ಆ ಹಾಲಿನ ಒಳಗಡೆ ನೀರು ಹಾಕ್ತಾರೆ. ಅದು ಪರಸ್ಪರ ಮಿಶ್ರಣವಾಗಿ ಒಂದೇ ರೀತಿ ಕಾಣ್ತದೆ ಅಲ್ವಾ? ಒಂದೇ ರೀತಿ ಕಂಡರೂ ಕೂಡ ಹಾಲು ಬೇರೆ ಇದೆ, ನೀರು ಬೇರೆಯೇ ಇದೆ. ಇದು ನಿಮ್ಗೆ ಸಾಮಾನ್ಯವಾಗಿ ಗೊತ್ತಾಗ್ತದೆ ಅಲ್ಲ? ಹಾಂ. ಇದೇ ರೀತಿ ಇನ್ನೂ ಅನೇಕ ವಸ್ತುಗಳನ್ನು ತಿಳಿಬೇಕಾಗ್ತದೆ. ಈಗ ನಮ್ಮ ಜೀವ ಇರಲಿ, ಜೀವದ ಜೊತೆಗೆ ಬಂಧಿತ ಆದಂತಹ ಕಾರ್ಮಾನು ಶರೀರ ಇರಲಿ, ಅದರ ಜೊತೆಗೆ ಬಂಧಿತವಾದಂತಹ ಈ ಪುದ್ಗಲವಾದ ಔದಾರಿಕ ಶರೀರ ಇರಲಿ, ಇದೆಲ್ಲ ಒಂದೇ ರೀತಿ ಕಂಡರೂ ಕೂಡ ಆ ಪ್ರತ್ಯೇಕ ಎಲ್ಲ ಪರಮಾಣುಗಳು, ಎಲ್ಲ ವಸ್ತುಗಳು ಬೇರೆ ಬೇರೆ ಬೇರೆಯೇ ಇದಾವೆ. ಒಂದೇ ಸ್ಥಾನದಲ್ಲಿದ್ದದ್ದು ಸರಿ ಇದೆ ಅವಗಾಹನ ಶಕ್ತಿಯಿಂದ, ಆದರೆ ಪ್ರತ್ಯೇಕ ವಸ್ತು ತಮ್ಮ ತಮ್ಮ ಸ್ವಭಾವದಲ್ಲಿ ನಿಶ್ಚಿತ ಆಗಿವೆ. ಇದು ಬಹಳ ಮಹತ್ವಪೂರ್ಣ ಬಿಂದು. ನೀವು ಇದನ್ನು ಹೇಗೆ ಚಿಂತನೆ ಮಾಡ್ತೀರಿ, ಹೇಗೆ ತಿಳಿತೀರಿ ನಿಮಗೆ ಬಿಟ್ಟಿದ್ದದು. ಆದರೆ ಇದನ್ನು ಸ್ವಲ್ಪ ಹೇಗಾರು ತಿಳ್ಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ. ಇನ್ನು ಮುಂದೆ
ಪ್ರಶ್ನೆ 1104. ಇಲ್ಲಿ ಜೀವದ ಅಜ್ಞಾನ ಏನು ಇದೆ? ಉತ್ತರ: ಯಾವುದೇ ವಸ್ತುವು ಬೇರೆ ವಸ್ತುವಿನಲ್ಲಿ ಕೂಡುವುದಿಲ್ಲ. ಹೀಗೆ ವಸ್ತು ಸ್ವಭಾವದ ನಿಯಮ ಇದೆ. ಆದರೆ ಈ ಜೀವನು ತನ್ನ ಸ್ವಭಾವದಿಂದ ಚ್ಯುತನಾಗಿ ವ್ಯಾಕುಲನಾಗುತ್ತಾ ವ್ಯರ್ಥವಾಗಿ ಕ್ಲೇಶವನ್ನು ಹೊಂದುತ್ತಾನೆ. ಗೊತ್ತಾಯ್ತಪ್ಪ ಇದು? ಹಾಂ. ಅಕಸ್ಮಾತ್ ಈ ಬಿಂದು ಏನಾದರೂ ಗೊತ್ತಾದರೆ ಪರಿಗ್ರಹದ ಮೇಲೆ ನಿಶ್ಚಿತವಾಗಿ ಮೋಹ ಕಡಿಮೆ ಆಗಲೇಬೇಕು ಅಲ್ವಾ? ಹಾಂ. ಇನ್ನೊಂದು ಸಲ ಪ್ರಶ್ನೆಯನ್ನು ಕೇಳ್ತೀರಿ ಹಾಗಾದ್ರೆ, ಯಾಕೆಂದರೆ ಭಾಳ ಮಹತ್ವಪೂರ್ಣ ಆದ್ದರಿಂದ 2-3 ಸತಿ ಹೇಳ್ತಾ ಇದ್ದೀನಿ ನಾನು ಇದನ್ನು. ಪ್ರಶ್ನೆ 1104. ಇಲ್ಲಿ ಜೀವದ ಅಜ್ಞಾನ ಏನಿದೆ? ಉತ್ತರ: ಯಾವುದೇ ವಸ್ತುವು ಬೇರೆ ವಸ್ತುವಿನಲ್ಲಿ ಕೂಡುವುದಿಲ್ಲ. ಹೀಗೆ ವಸ್ತು ಸ್ವಭಾವದ ನಿಯಮ ಇದೆ. ಆದರೆ ಈ ಜೀವನು ತನ್ನ ಸ್ವಭಾವದಿಂದ ಚ್ಯುತನಾಗಿ ವ್ಯಾಕುಲನಾಗುತ್ತಾ ವ್ಯರ್ಥವಾಗಿ ಕ್ಲೇಶವನ್ನು ಹೊಂದುತ್ತಾನೆ. ಅರ್ಥ ಆಯ್ತಪ್ಪ? ಹಾಂ. ಹಾಗಾದರೆ ಇನ್ನು ಮುಂದೆ ಪ್ರಶ್ನೆ 1105, ಅಂದರೆ 1105. ಹಿಂದೆ ತಿಳಿಸಿದ ವಿಷಯದಲ್ಲಿ ನಿಶ್ಚಯ ಮತ್ತು ವ್ಯವಹಾರ ನಯದ ವಿಷಯಗಳು ಏನು ಏನು ಇವೆ? ಈಗ ಇದರ ಉತ್ತರ ಅಂತಂದರೆ ನಿಮಗೆ ನೋಡಿ, ಇದರ ಉತ್ತರ ನೋಡ್ರಪ್ಪ. ಉತ್ತರ ಗೊತ್ತಾಗ್ತಾ ಇದೆ ಇದು? ಹಾಂ. ಯಾವುದು ವಸ್ತುವು ಅಂದರೆ ಯಾವುದು ವಸ್ತುವು ಯಾವುದು ಅನ್ಯ ವಸ್ತುವನ್ನು ಬದಲಾಯಿಸುವುದಿಲ್ಲ. ಹೀಗೆಯೇ ವಸ್ತುವಿನ ಸ್ವಭಾವ ಇದೆ. ಅಂದ ಮೇಲೆ ಅನ್ಯ ವಸ್ತು ಅನ್ಯರದ್ದು ಏನೂ ಮಾಡಲು ಸಾಧ್ಯ ಇಲ್ಲ. ಹೇಗೆ ಚೇತನ ವಸ್ತುವಿನ ಜೊತೆಗೆ ಏಕಕ್ಷೇತ್ರಾವಗಾಹ ರೂಪದಿಂದ ಪುದ್ಗಲವೂ ಇರುತ್ತದೆ, ಆದರೂ ಸಹ ಚೇತನಕ್ಕೆ ಅಂದರೆ ಚೇತನವನ್ನು ಜಡ ಪುದ್ಗಲ ತನ್ನ ರೂಪದಿಂದ ಪರಿಣಮಿಸಲು ಸಾಧ್ಯ ಇಲ್ಲ. ಆಗ ಚೇತನ ವಸ್ತುವಿನಲ್ಲಿ ಏನೂ ಮಾಡಲು ಸಾಧ್ಯ ಇಲ್ಲ. ಇದು ನಿಶ್ಚಯ ನಯದ ಪಕ್ಷ ಇದೆ. ಮತ್ತು ನಿಮಿತ್ತ ನೈಮಿತ್ತಿಕ ಭಾವದಿಂದ ಅನ್ಯ ವಸ್ತುವಿನಲ್ಲಿ ಪರಿಣಾಮವಾಗುತ್ತದೆ. ಅದು ಅದೇ ವಸ್ತುವಿನದ್ದು ಇರುತ್ತದೆ. ಅನ್ಯರದ್ದೆಂದು ಹೇಳುವುದು ವ್ಯವಹಾರ ಇದೆ. ಈಗ ಇದು ಸಾಮಾನ್ಯವಾಗಿ ನಿಮಗೆ ಗೊತ್ತಾಯ್ತಲ್ಲ. ಯಾಕೆಂದರೆ ಇದನ್ನು ಆಚಾರ್ಯ ಭಗವಾನ್ ಹಿಂದೆ ನಿಮಗೆ ಸಮಯಸಾರ ಮಹಾಶಾಸ್ತ್ರದಲ್ಲಿ ಅನೇಕ ಪ್ರಕಾರದಿಂದ ಎಲ್ಲ ಹೇಳ್ಕೊಂಡು ಬಂದಿದ್ದರು. ಆದರೆ ನಿಮ್ಗೆ ಆವಾಗ ಏನು ಗೊತ್ತಾಯಿತು ಏನು ಗೊತ್ತಾಗಿಲ್ಲ ನನಗದು ಗೊತ್ತಾಗ್ತಾ ಇಲ್ಲ. ಈಗ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ, ಅಲ್ಲಿ ಅವರು ಹೇಳಿದ್ರಲ್ಲ, ಸಾಕಷ್ಟು ಹೇಳಿದ್ರು ನಿಮಗೆ. ಇದೊಂದು ಸ್ವಲ್ಪ ನಿಲ್ಲಿಸಿ ಈ ವಿಷಯವನ್ನು, ಬಹಳ ಹಿಂದಿನ ವಿಷಯವನ್ನು ನಿಮ್ಗೊಂದು ಸ್ವಲ್ಪ ನಾನು ಹೇಳ್ತೀನಿ ಕೇಳ್ರಿ. ಭಾಳ ಹಿಂದಿನ ವಿಷಯ. ಈಗ ಅವರು ಆವಾಗ ಏನು ಹೇಳಿದರು ಅಂತಂದರೆ, ಯಾವುದಾದ್ರೂ ಒಂದು ಸ್ಫಟಿಕ ಇರ್ತದೆ ಅಂತ ಇಟ್ಕೊಳ್ರಿ. ಅದು ಶುದ್ಧವಾಗಿ ಇರ್ತದೆ, ಬಿಳಿ ಬಣ್ಣದಾಗಿ ಇರ್ತದೆ, ನಿಮ್ಗೆ ಗೊತ್ತಲ್ಲ. ಅದರ ಸ್ವರೂಪದಲ್ಲೇ ಅದಿರ್ತದೆ. ಅದು ಬೇರೆ ಸ್ವರೂಪದಲ್ಲಿ ಇರಲ್ಲ, ತನ್ನ ಸ್ವರೂಪದಲ್ಲಿ ತಾನಿರ್ತದೆ ಅಲ್ವಾ. ಆವಾಗ ಅಲ್ಲಿ ಏನಾಗ್ತದೆ, ಆ ಸ್ಫಟಿಕಮಣಿ ಪಕ್ಕದಲ್ಲಿ ಬೇರೆ ಬೇರೆ ಬಣ್ಣದ ಗಾಜಿನ ಪಾತ್ರಗಳು ಅಥವಾ ಬೇರೆ ಬೇರೆ ಬಣ್ಣದ ಪಾತ್ರಗಳನ್ನ ಇಟ್ಟರು ಅಂತ ಇಟ್ಕೊಳ್ರಿ. ಅಲ್ಲಿ ಒಂದು ಸಣ್ಣ ಒಂದು ಬಂಗಾರದ ಪಾತ್ರೆಯನ್ನು ಇಟ್ಟರು, ಒಂದು ಬೆಳ್ಳಿಯದ್ದಿಟ್ಟರು, ಇನ್ನೊಂದು ಕಪ್ಪುದು ಯಾವುದಾದ್ರು ಇಟ್ಟರು, ಈ ರೀತಿ ಒಂದು ಹಳದಿ, ಈ ಥರ ಎಲ್ಲ ಇಟ್ಟರು. ಆವಾಗ ಏನಾಗ್ತದೆ ಅಂತಂದರೆ, ಆ ಸ್ಫಟಿಕದಲ್ಲಿ ಕೂಡ ಆ ಇನ್ನಿತರ ಬಣ್ಣಗಳು ಕಪ್ಪು, ಕೆಂಪು, ನೀಲಿ, ಹಳದಿ ಇವೆಲ್ಲ ಕಾಣೋದಕ್ಕೆ ಪ್ರಾರಂಭ ಆಗ್ತಾವಲ್ವ ಒಳಗಡೆ. ಅಂದರೆ ಈಗ ಏಕಕ್ಷೇತ್ರ ಅವಗಾಹ ಅಂದರೆ ಏನು ಅಂತಂದರೆ, ನೋಡಿ, ಯಾವ ಪ್ರದೇಶದಲ್ಲಿ ಆ ನಿಮ್ಮ ಸ್ಫಟಿಕಮಣಿ ಇತ್ತಲ್ಲ, ಅದರ ಸ್ಫಟಿಕಮಣಿಯ ಪ್ರದೇಶ ಏನಿದೆ, ಅದೇ ಪ್ರದೇಶದಲ್ಲಿ ಇನ್ನಿತರ ವಸ್ತುಗಳ ಆ ಕಿರಣ ಪ್ರತಿಫಲನ ಕೂಡ ಅದರ ಜೊತೆಗೇ ಕೂಡಿಕೊಂಡಿದೆ ಅಲ್ವಾ. ಹಾಗಾದರೆ ಅಲ್ಲಿ ನಿಶ್ಚಯನಯದಿಂದ ಏನು, ಎಲ್ಲ ವಸ್ತುಗಳು ತನ್ನ ತನ್ನ ಸ್ವಭಾವದಲ್ಲಿಯೇ ವರ್ತಿಸುತ್ತವೆ ಅಲ್ವಾ, ಬೇರೆಯ ವಸ್ತುಗಳಿಗೆ ಸಂಬಂಧವೇ ಇಲ್ಲ. ಆದರೆ ಇಲ್ಲಿ ವ್ಯವಹಾರ ನಯದಿಂದ ಏನಾಯ್ತಪ್ಪ, ನಿಮಿತ್ತ ನೈಮಿತ್ತಿಕ. ಆದರೆ ಏನು ನಿಮಿತ್ತ ಆಯಿತು, ಆ ಸ್ಫಟಿಕದಲ್ಲಿ ಬೇರೆ ಬೇರೆ ಬಣ್ಣಗಳು ಕಾಣೋದಕ್ಕೆ ಇನ್ನಿತರ ಮಣಿಗಳು ನಿಮಿತ್ತ ಆದ್ವಾ ಇಲ್ವಾ ಅಲ್ವಾ. ಆವಾಗ ಸ್ಫಟಿಕ ನೈಮಿತ್ತಿಕ ಆಯ್ತಾ ಇಲ್ವಾ. ಅವು ಬೇರೆ ಬೇರೆ ಮಣಿಗಳು ನಿಮಿತ್ತ ಅದು. ಆವಾಗ ಸ್ಫಟಿಕ ಅದನ್ನು ಈಗ ಆ ಬಣ್ಣವನ್ನು ತೋರಿಸ್ತಾ ಇದೆ, ಆದರೆ ನೈಮಿತ್ತಿಕ ಆಯ್ತಾ ಇಲ್ವೋ. ಅದೇ ರೀತಿ ವ್ಯವಹಾರದಲ್ಲಿ ನಿಮಿತ್ತ ನೈಮಿತ್ತಿಕ ಭಾವದಿಂದ ಪರಿಣಾಮಗಳು ಆಗ್ತವೆ. ಇದನ್ನು ನಿಮಗೆ ಹಿಂದೆ ಆಚಾರ್ಯರು ಬಹಳ ವಿಸ್ತಾರವಾಗಿ ಹೇಳ್ಕೊಂಬಂದರು. ಆ ಸಮಯದಲ್ಲಿ ನಿಮಗೆ ಏನು ಗೊತ್ತಾಯ್ತೋ ಬಿಡ್ತೋ ನನಗೆ ಗೊತ್ತಿಲ್ಲ. ಈಗ ಇದು ಬೇರೆ ವಿಷಯದಲ್ಲಿ ಹೇಳ್ತಿದ್ದಾರೆ, ಅದರಿಂದ